ಎಸ್ ಹಾಯ್ ಹಲೋ ಎವ್ರಿವನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜ್ ಎಜು ಪಾಯಿಂಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ಕ್ಲಾಸಲ್ಲಿ ನಾನು ಕೆಲವೊಂದಷ್ಟು ಯುದ್ಧ ಒಪ್ಪಂದಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂತಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಈ ಯುದ್ಧಗಳ ಬಗ್ಗೆ ಕೇಳ್ತಾನೆ ಇದ್ದಾರೆ. ಏನು ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ 1ನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು, ಯಾರ ಮಧ್ಯೆ ನಡೆಯಿತು, ಹೌದಲ್ವಾ, ಯಾವ ಒಪ್ಪಂದದ ಮುಖಾಂತರ ಅದು ಕೊನೆಗೊಂಡಿತ್ತು. ಈ ರೀತಿ ಎಲ್ಲ ಕ್ವಶನ್ಸ್ಗಳು ನಿಮಗೆ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇದೆ. ಹಾಗಾಗಿ ಈ ಆಂಗ್ಲೋ ಮೈಸೂರು ಯುದ್ಧ ಆಗಿರಬಹುದು, ಕರ್ನಾಟಕ ಯುದ್ಧ ಆಗಿರಬಹುದು, ಮರಾಠ ಯುದ್ಧ ಆಗಿರ್ಬೋದು, ಎಲ್ಲವೂ ಕೂಡ ಯಾವಾಗ ನಡೀತು, ಯಾರ ಮಧ್ಯೆ ನಡೀತು, ಯಾವ ಒಂದು ಒಪ್ಪಂದದ ಮುಖಾಂತರ ಕೊನೆಗೊಂಡಿತ್ತು ಅಂತ ಸಾಧ್ಯ ಆದಷ್ಟು ಇದು ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಖಂಡಿತ ಹೆಲ್ಪ್ಫುಲ್ ಆಗಬಹುದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಫಸ್ಟ್ಗೆ ಬರ್ತಕ್ಕಂಥದ್ದು 1ನೆಯ ಆಂಗ್ಲೋ ಮೈಸೂರು ಯುದ್ಧ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇದು 1767 1769 ಅಂದರೆ 1767ರಿಂದ 69ರವರೆಗೆ ಈ ಒಂದು 1ನೇ ಆಂಗ್ಲೋ ಮೈಸೂರು ಯುದ್ಧ ನಡೀತು ಅಂತಕ್ಕಂಥದ್ದು. ಇದರೊಳಗೆ ಮೈಸೂರಿನ ಹೈದರಾಲಿ ಮತ್ತು ಬ್ರಿಟಿಷರ ಒಕ್ಕೂಟಕ್ಕೆ ಈ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಆಗತ್ತೆ. ಅದರಲ್ಲಿ ಮೈಸೂರಿನ ಹೈದರಾಲಿ ಏನಾಗ್ತಾನೆ, ಯಶಸ್ವಿಯನ್ನು ಗಳಿಸ್ಕೊಳ್ತಾನೆ. ಈ ಒಂದು ಈ ಒಂದು ಯುದ್ಧ ಮದ್ರಾಸ್ ಒಪ್ಪಂದದ ಮುಖಾಂತರ ಕೊನೆಗೊಳ್ಳುತ್ತೆ. ಮದ್ರಾಸ್ ಒಪ್ಪಂದ ಆಗುತ್ತೆ. ಅದು ಏಪ್ರಿಲ್ 4, 1767ರಂದು ಇದು ಕೊನೆಗೊಳ್ಳುತ್ತೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬರುತ್ತೆ ಇಲ್ಲಿ 2ನೇ ಆಂಗ್ಲೋ ಮೈಸೂರು ಯುದ್ಧ. ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಒಂದು ಸಂದರ್ಭದಲ್ಲಿ 1782ರಲ್ಲಿ ಪೋರ್ಚ್ನೋ ಕಾಳಗ ನಡೆಯುತ್ತೆ. ಹೈದರಾಲಿ ಮತ್ತು ಬ್ರಿಟಿಷ್ ಮತ್ತು ಹೈಕೋರ್ಟ್ ನಡುವೆ, ಬ್ರಿಟಿಷರ ಒಂದು ಹೈಕೋರ್ಟ್ ನಡುವೆ ಈ ಒಂದು ಯುದ್ಧ ನಡೆಯುತ್ತೆ, 2ನೇ ಆಂಗ್ಲೋ ಮೈಸೂರು ಯುದ್ಧ. ಇಲ್ಲಿ ಏನಾಗುತ್ತೆ ಅಂತಂದರೆ ಬ್ರಿಟಿಷರ ವಿರುದ್ಧ ಟಿಪ್ಪು ಸುಲ್ತಾನ್ ಹೋರಾಟ ಮಾಡಿ ಸೋಲ್ತಾನೆ. ಹೋರಾಟ ಮಾಡಿದಂತಹ ಬ್ರಿಟಿಷರು ಸೋತು ಹೋಗ್ತಾರೆ. ಇಲ್ಲಿ ಏನಾಗುತ್ತೆ ಅಂತಂದರೆ ಮಂಗಳೂರು 1784ರಂದು 84ರಲ್ಲಿ ಏನಾಗುತ್ತೆ, ಈ ಒಂದು ಮಂಗಳೂರು ಒಪ್ಪಂದಕ್ಕೆ ಇಲ್ಲಿ ಸಹಿ ಹಾಕ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 3ನೇ ಆಂಗ್ಲೋ ಮೈಸೂರು ಯುದ್ಧ. ಈ 3ನೇ ಆಂಗ್ಲೋ ಮೈಸೂರು ಯುದ್ಧ ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಈ ಒಂದು ಇದರಲ್ಲಿ ಸೋತಂತಹ ಯಾರು ಟಿಪ್ಪು ಸೋಲ್ತಾನೆ. ಬ್ರಿಟಿಷರು ಇದರಲ್ಲಿ ಗೆಲ್ತಾರೆ. ಇಲ್ಲಿ ಶ್ರೀರಂಗಪಟ್ಟಣ ಒಂದು ಒಪ್ಪಂದ ಇಲ್ಲಿ ಆಗುವಂಥದ್ದು. ಇಲ್ಲಿ ಏನಾಗುತ್ತೆ, ಅರ್ಧ ರಾಜ್ಯವನ್ನು ಬಿಟ್ಟುಕೊಡ್ಬೇಕಾಗತ್ತೆ, ಸುಮಾರು 3 ಕೋಟಿ ಅಷ್ಟು ಯುದ್ಧದಲ್ಲಿ ವೆಚ್ಚ ಮಾಡಬೇಕಾಗತ್ತೆ, ತನ್ನ 2 ಮಕ್ಕಳನ್ನು ಕೂಡ ಇಲ್ಲಿ ಬ್ರಿಟಿಷರಿಗೆ ಒತ್ತೆ ಇಡಬೇಕಾದಂಥ ಸಂದರ್ಭ ಬರುತ್ತೆ. ಹಾಗಾಗಿ ಇಲ್ಲೇನಾಗುತ್ತೆ, ಇದು ಶ್ರೀರಂಗಪಟ್ಟಣ ಒಪ್ಪಂದದ ಮುಖಾಂತರ ಕೊನೆಗೊಳ್ಳುತ್ತೆ. ಇದರ ಒಂದು ವರ್ಷ ಬಂದು 1790ರಿಂದ 1795 ಅಂತಕ್ಕಂಥದ್ದು. ನೆಕ್ಸ್ಟ್ ಬರ್ತಕ್ಕಂಥದ್ದು 4ನೇ ಆಂಗ್ಲೋ ಮೈಸೂರು ಯುದ್ಧ ಬರುತ್ತೆ, 1799. ಇಲ್ಲಿ ಬ್ರಿಟಿಷ್ ಮತ್ತು ಟಿಪ್ಪುನಿಗೆ ಏನಾಗುತ್ತೆ, ಯುದ್ಧ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಅಂತಂದರೆ ಇದಕ್ಕೆ ಯಾವುದೇ ರೀತಿ ಒಪ್ಪಂದ ಅಂತ ಏನಿಲ್ಲ. ಟಿಪ್ಪು ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ. ಇಲ್ಲಿ ಬ್ರಿಟಿಷರು ಗೆಲ್ತಾರೆ ಅಂತಕ್ಕಂಥದ್ದು. ಇದಷ್ಟು ಏನಾಗುತ್ತೆ ರೀ, ಇದು ಆಂಗ್ಲೋ ಮೈಸೂರು ಯುದ್ಧದ್ದು ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ಓಕೆನಾ? ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಒಳಗೆ ಕೇಳಿರಿ, ಇನ್ನೊಂದು ಸ್ವಲ್ಪ ಕ್ಲಿಯರಾಗಿ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರೀ 1ನೇ ಕರ್ನಾಟಕ ಯುದ್ಧ. ಯಾವುದ್ರಿ? 1ನೇ ಕರ್ನಾಟಕ ಯುದ್ಧ ಬರುತ್ತೆ. ಅದು ಯಾವಾಗ ಅಂತಂದ್ರೆ ಎಲ್ಲಿದೆ, ಇಲ್ಲಿ 1746ರಿಂದ 48ರವರೆಗೆ ನಡೆಯುತ್ತೆ. ಈ ಒಂದು ಯುದ್ಧ ಬಂದು ಆಂಗ್ಲರು ಮತ್ತು ಫ್ರೆಂಚರ ನಡುವೆ ನಡೆಯುತ್ತೆ. ಇಲ್ಲಿ ಫ್ರೆಂಚರು ಗೆಲುವನ್ನು ಸಾಧಿಸ್ಕೊಳ್ತಾರೆ. ಫ್ರೆಂಚ್ ಗವರ್ನರ್ ಯಾರು ಇರ್ತಾನೆ ಅಂದರೆ ಅವಾಗ ಡೂಪ್ಲೆ ಇರ್ತಾನೆ. ಇದು ಎಕ್ಸ್ಲಾ ಚಪೆಲಾ ಒಂದು ಒಪ್ಪಂದದ ಮುಖಾಂತರ ಆಗುತ್ತೆ. ಎಕ್ಸ್ಲಾ ಚಪೆಲಾ ಒಂದು ಒಪ್ಪಂದ ಯಾವಾಗ ಆಗುತ್ತೆ ಅಂದರೆ 1748ರಂದು ಈ ಒಂದು ಒಪ್ಪಂದ ಆಗುತ್ತೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 2ನೇ ಕರ್ನಾಟಕ ಯುದ್ಧ. 2ನೇ ಕರ್ನಾಟಕ ಯುದ್ಧ 1749ರಿಂದ 1754ರವರೆಗೆ ಈ ಒಂದು ಯುದ್ಧ ಆಗುತ್ತೆ. ಇದರಲ್ಲಿ ಫ್ರೆಂಚರು ಮತ್ತು ಇಂಗ್ಲೀಷರಿಗೆ ಈ ಒಂದು 2ನೇ ಕರ್ನಾಟಕ ಯುದ್ಧ ಆಗುತ್ತೆ. ಹಾಗಾಗಿ ಇದರೊಳಗೆ ಪಾಂಡಿಚೇರಿ ಒಪ್ಪಂದವನ್ನು ಮಾಡ್ತಾರೆ. ಯಾವುದು? ಪಾಂಡಿಚೇರಿ ಒಪ್ಪಂದವನ್ನು ಮಾಡ್ಕೊಳ್ತಾರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು 3rd ಕರ್ನಾಟಕ ಯುದ್ಧ. ಇದರಲ್ಲಿ 1758ರಿಂದ 1763ರವರೆಗೆ ನಡೆಯುತ್ತೆ. ಪ್ಯಾರಿಸ್ ಒಪ್ಪಂದ 1763ರಂದು ಪ್ಯಾರಿಸ್ ಒಪ್ಪಂದ ಆಗುತ್ತೆ. ಈ 3ರಲ್ಲಿ ಕೂಡ ಫ್ರೆಂಚರಿಗೆ ಸೋಲಾಗುತ್ತೆ, ಇಲ್ಲಿ ಪ್ಯಾರಿಸ್ ಒಪ್ಪಂದ ಆಗುತ್ತೆ ಅಂತಕ್ಕಂಥದ್ದು.
ಓಕೆ ಸರ್, ಐರ್ಕೂಟ್ ಮತ್ತು ಫ್ರೆಂಚರಿಗೂ ಕೂಡ ಈ ಒಂದು ಯುದ್ಧ ನಡೀತಾ ಇರುತ್ತೆ. ಓಕೆ, ಕ್ಲಿಯರ್ ಆಯ್ತಲ್ವಾ? ಇದಷ್ಟು ಕರ್ನಾಟಕ ಯುದ್ಧದ ಮಾಹಿತಿಯಾಗಿರುತ್ತೆ. ಸೊ ನೆಕ್ಸ್ಟ್ ಬರ್ತಕ್ಕಂಥದ್ದು ಆಂಗ್ಲೋ ಮರಾಠ ಯುದ್ಧ. ಎಸ್, ಇಲ್ಲಿ ಬರ್ತಕ್ಕಂಥದ್ದು ಯಾವುದು ಅಂತಂದರೆ ಆಂಗ್ಲೋ ಮರಾಠ ಯುದ್ಧದ ಬಗ್ಗೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಕೂಡ ನಿಮಗೆ 3 ಮರಾಠ ಯುದ್ಧಗಳು ಕಾಣ್ಲಿಕ್ಕೆ ಸಿಗುವಂಥದ್ದು. ಸೊ ಫಸ್ಟ್ ಒಂದು ಬಂದು ಮೊದಲನೇ ಆಂಗ್ಲೋ ಮರಾಠ ಯುದ್ಧ 1775ರಿಂದ 1782ರವರೆಗೆ ಇಲ್ಲಿ ಯುದ್ಧ ನಡೆಯುತ್ತೆ. ಇಲ್ಲಿ ರಘುನಾಥ ಪೇಶ್ವೆ ಅಂತ ಬರ್ತಾರೆ. ರಘುನಾಥ ಪೇಶ್ವೆ ಮತ್ತು ವಾರನ್ ಹೆಸ್ಟಿಂಗ್. ಓಕೆ, ಅವರಿಬ್ಬರ ಮಧ್ಯೆ ಇಲ್ಲಿ ಮೊದಲೇ ಆಂಗ್ಲೋ ಮರಾಠ ಯುದ್ಧ ಆಗುತ್ತೆ. ಅದರೊಳಗೆ ಯಾರು ರಘುನಾಥ ಪೇಶ್ವೆ ಏನಾಗ್ತಾನೆ ಅಂದರೆ ಜಯಶಾಲಿ ಆಗ್ತಾನೆ, ವಾರನ್ ಹೇಸ್ಟಿಂಗು ಸೋತು ಹೋಗ್ತಾನೆ. ಇದು ಸಾಲ್ಭಾಯಿ ಒಪ್ಪಂದ 1782 ಮೇ 17ರಂದು ಸಾಲ್ಭಾಯಿ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಸೊ ಸೆಕೆಂಡ್ ಒನ್ ಬರ್ತಕ್ಕಂಥದ್ದು ಎರಡನೇ ಆಂಗ್ಲೋ ಮರಾಠ ಯುದ್ಧ. ಇದು 1803ರಿಂದ 1805ರವರೆಗೆ ನಡೆಯುತ್ತೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ 1803 ಅಂತ ಕೆಲವೊಂದು ಕಡೆ ಇರುತ್ತೆ, ಕೆಲವೊಂದು ಕಡೆ 1802 ಅಂತಲೂ ಹಾಕ್ತಾರೆ. ಸೊ ಎರಡು ಕೂಡ ಬರುತ್ತೆ ಇಲ್ಲಿ. ಓಕೆ, ಸೊ ಇದರಲ್ಲಿ ಎರಡನೇ ಬಾಜಿರಾವ್ ಯಾರು ಬರ್ತಾನೆ, ಎರಡನೇ ಬಾಜಿರಾವ್ ಮತ್ತು ಲಾರ್ಡ್ ವೆಲ್ಲೆಸ್ಲಿಗೆ ಇಲ್ಲಿ ಏನಾಗುತ್ತೆ, ಯುದ್ಧ ಆಗುತ್ತೆ. ಸೊ ಇದರಲ್ಲಿ ಯಾರಂತಂದರೆ ಮೇ ಬಿ ಲಾರ್ಡ್ ವೆಲ್ಲೆಸ್ಲಿ ಅಂತ ಅಂದ್ಕೊತೀನಿ, ಅವ ಜಯಶಾಲಿ ಆಗ್ತಾನೆ. ಸೊ ಅದಾದ ನಂತರ ಇಲ್ಲಿ ಬೆಸ್ಸಿನ ಒಪ್ಪಂದಕ್ಕೆ ಏನು ಮಾಡ್ತಾರೆ, 1802 ಡಿಸೆಂಬರ್ 31ರಂದು ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಸೊ ಹಾಗೆಯೇ ಥರ್ಡ್ ಒನ್ ಕೂಡ ಬರುತ್ತೆ. ಓಕೆ, ಇಲ್ಲಿ ಹಾಕ್ತೀನಿ ನೋಡಿರಿ. ಥರ್ಡ್ ಒನ್ ಮೂರನೇ ಆಂಗ್ಲೋ ಮರಾಠ ಯುದ್ಧ. ಮೂರನೇ ಆಂಗ್ಲೋ ಮರಾಠ ಯುದ್ಧದಲ್ಲಿ ಇಲ್ಲಿ ಎರಡನೇ ಬಾಜಿರಾವು ಮತ್ತು ಲಾರ್ಡ್ ಹೆಸ್ಟಿಂಗ್ ಬರ್ತಾನೆ. ಸೊ ಇದರಲ್ಲಿ ಲಾರ್ಡ್ ಹೆಸ್ಟಿಂಗ್ ವಿಜಯಶಾಲಿ ಆಗ್ತಾನೆ. ಸೊ ಇಲ್ಲಿ ಮ್ಯಾಂಡೋರಾ ಅಂತಕ್ಕಂತಹ ಒಂದು ಒಪ್ಪಂದ ಆಗುತ್ತೆ. ಓಕೆ, ಇದನ್ನು ಕ್ಲಿಯರ್ ಮಾಡಿಕೊಳ್ಳ್ರಿ. ಮ್ಯಾಂಡೋರಾ ಅಂತಕ್ಕಂತಹ ಒಪ್ಪಂದಕ್ಕೆ ಸಹಿ ಹಾಕ್ತಾರೆ. ಸೊ ಇದು ಬಂದು ಎಷ್ಟು 1817ರಿಂದ 1818ರವರೆಗೆ. ಓಕೆನಾ, 1817ರಿಂದ 1818ರವರೆಗೆ ಈ ಒಂದು ಮೂರನೇ ಆಂಗ್ಲೋ ಮರಾಠ ಯುದ್ಧ ಆಗುವಂಥದ್ದು. ಸೊ ಐ ಥಿಂಕ್ ಈ ಎಲ್ಲ ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ. ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಗೊತ್ತಲ್ವ ಸ್ನೇಹಿತರೆ, ಪ್ಲೀಸ್ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡ್ರಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಾ ಇದ್ದಾರೋ ಅವ್ರಿಗೂ ಕೂಡ ಇದನ್ನು ಶೇರ್ ಮಾಡಿಕೊಡ್ರಿ. ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ, ಸೊ ಅವರು ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆನಾ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ನಿಮಗೆ ಏನೇ ಅನಿಸಿದ್ರು ಕೂಡ ಖಂಡಿತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಒಳಗೆ ಬರ್ತಿಳಿಸ್ರಿ. ಓಕೆನಾ, ಥ್ಯಾಂಕ್ ಯು ಸೋ ಮಚ್.